ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಕಾನ್ಸ್ಟೇಬಲ್ ಮಗ IPS ಸ್ಥಾನಕ್ಕೆ ಏರಿರುವುದು ತುಂಬ ಸಂತಸವಾಗಿದೆ. ಡಿವೈಎಸ್ಪಿ ಮುರಳೀಧರ್ ರವರು ಅಭಿಮತ. ಚಿಂತಾಮಣಿ ಠಾಣೆಯ ಓರ್ವ ಕಾನ್ಸ್ಟೇಬಲ್ ಮಗ IPS ಪದವಿಗೆ ಏರಿರುವುದು ನನಗೆ ತುಂಬ ಸಂತಸವಾಗಿದೆ ಎಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಪಿ ರವರು ಅಭಿಪ್ರಾಯಪಟ್ಟರು. ಅವರು UPSC ಪರೀಕ್ಷೆಯಲ್ಲಿ 462ನೇ ರ್ಯಾಂಕ್ ಪಡೆದ ಡಾಕ್ಟರ್ ವರುಣ್ ಗೌಡ ತಂದೆ ಕೈವಾರ ಹೊರಠಾಣೆಯ ASI ಪ್ರಕಾಶ್ ಗೌಡ, ತಾಯಿ ಪ್ರೇಮ ಮತ್ತು ತಂಗಿ ರಚನಾರವರನ್ನು ನಗರದ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಕಚೇರಿಯಲ್ಲಿ ಶಾಲು ಹೊದಿಸಿ ಫಲತಾಂಬೂಲ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು. ನಂತರ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್ ಅವರು, ಓರ್ವ ಕಾನ್ಸ್ಟೇಬಲ್ ಮಗ ಅತ್ಯುನ್ನತ ಪದವಿಯಾದ IPS ಪದವಿಯನ್ನು ಅಲಂಕರಿಸುವುದಕ್ಕಿಂತ ಜೀವನದಲ್ಲಿ ಬೇರೆ ಯಾವುದೂ ಸಾಧನೆ ಇಲ್ಲವೆಂದರು. ಕೋಟಿಗಟ್ಟಲೆ ಸಂಪಾದನೆ ಮಾಡಿದರೋ ಅವೆಲ್ಲವೂ ಇದರ ಮುಂದೆ ಶೂನ್ಯ ಎಂದರು. ಸಂಪತ್ತು ಗಳಿಸಿದರೆ ಅದನ್ನು ಕಿತ್ತುಕೊಳ್ಳಬಹುದು, ಏನಾದರೂ ಆಗಬಹುದು, ಆದರೆ ಜ್ಞಾನವನ್ನು ಯಾರೂ ಕದಿಯಲಿಕ್ಕೆ ಆಗಲ್ಲ ಎಂದು ಅವರು ವಿವರಿಸಿದರು. ಡಾಕ್ಟರ್ ವರುಣ್ ಗೌಡರವರು ವೈದ್ಯರಾಗುವ ನಿಟ್ಟಿನಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಗಳಿಸಿ ಡಾಕ್ಟರ್ ಆಗಿ ಇದೀಗ UPSCಯಲ್ಲಿ ಉತ್ತಮ ರ್ಯಾಂಕ್ ಗಳಿಸಿ IPS ಅಧಿಕಾರಿಯಾಗುವ ಮೂಲಕ 2 ಸ್ಥಾನದಲ್ಲಿ ಉತ್ತಮ ಸಾಧನೆ ಮಾಡಿರುವುದು ಶ್ಲಾಘನೀಯ ಎಂದ ಅವರು, UPSC ಪರೀಕ್ಷೆ ಒಂದು ತಪಸ್ಸು ಇದ್ದ ಹಾಗೆ, ಅದಕ್ಕೆ ಪೋಷಕರ ಸಹಕಾರ ತುಂಬ ಬೇಕು ಎಂದ ಅವರು, ಪೊಲೀಸ್ ಇಲಾಖೆಯಲ್ಲಿರುವ ಇತರೆ ಮಕ್ಕಳು ಇವರ ಪ್ರೇರೇಪಣೆಯಾಗಿ ತಗೊಂಡು ಇಂತಹ ಪದವಿಗಳನ್ನು ಪಡೆದುಕೊಳ್ಳುವಂತೆ ಸಹ ಕೋರಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವರುಣ್ ಗೌಡ, ತಂದೆ ಪ್ರಕಾಶ್ ಗೌಡ ಮತ್ತು ತಾಯಿ ಪ್ರೇಮಾರವರು ತಮ್ಮ ಅನಿಸಿಕೆಗಳನ್ನು ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕೆಂಚಾರಹಳ್ಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್, ಶಿಡ್ಲಘಟ್ಟ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಸೇರಿದಂತೆ ಚಿಂತಾಮಣಿ, ದಿಬ್ಬೂರಹಳ್ಳಿ, ಚಿಂತಾಮಣಿ ಗ್ರಾಮಾಂತರ, ಬಟ್ಲಹಳ್ಳಿ, ಕೆಂಚಾರಹಳ್ಳಿ, ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ PSI, ASI ಮತ್ತು ಸಿಬ್ಬಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅತ್ಯುನ್ನತ ಪದವಿ ಅಲಂಕರಿಸಿರ್ತಕ್ಕಂಥ ಡಾಕ್ಟರ್ ವರುಣ್ ಅವರಿಗೆ ನನ್ನ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಸಿಬ್ಬಂದಿಗೆ ನನಗೆ ತುಂಬ ಖುಷಿಯಾಗಿರೋದಂದರೆ ಕಾನ್ಸ್ಟೇಬಲ್ ಮಗ IPS ಆಗಬೇಕು. ಅದಕ್ಕಿಂತ ಜೀವನದಲ್ಲಿ ಬೇರೆ ಯಾವುದು ಸಾಧನೆ ಇಲ್ಲ. ನೀವು ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಅವೆಲ್ಲ ಇದರ ಮುಂದೆ ಶೂನ್ಯ. ಒಬ್ಬ ಮನುಷ್ಯ ಏನಾದರೂ ಸಂಪತ್ತು ಗಳಿಸ್ಬೋದು, ಅದು ಕಿತ್ಕೊಳ್ತಾರೆ, ಯಾರಾದರೂ ಏನಾದರೂ ಆಗ್ಬೋದು. ಬಟ್ ಅರ್ಜಿಸಿದ ಜ್ಞಾನ ಅಂತೂ ಯಾರು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಡಾಕ್ಟರ್ ವರುಣ್ ಇದು ಒಂದೇ ಸಲ ಅಲ್ಲ, ಇದು ಸೆಕೆಂಡ್ ಟೈಮ್ ಆಲ್ ಇಂಡಿಯಾ ಲೆವೆಲಲ್ಲಿ ಒಳ್ಳೆ ರ್ಯಾಂಕ್ ಬಂದಿರೋದು.
ಇದಕ್ಕೆ ಮುಂಚೆನೂ ನೀಟು ಸಹ ಅಹರ್ನಿಶಗಳು ಶ್ರಮಿಸಿ ತುಂಬ ಕನಸಿರ್ತದೆ ಎಲ್ಲರಿಗೂ ಡಾಕ್ಟರ್ ಆಗಬೇಕಂತ. ಇವರು ಎರಡೂ ಅಚೀವ್ ಮಾಡಿದ್ದಾರೆ, ಡಾಕ್ಟರು ಆಗಿದ್ದಾರೆ, UPSCನೂ ಆಗಿದ್ದಾರೆ. ಅದು ಎಲ್ಲರಿಗೂ ಬರಲ್ಲ. ಇವರಿಗೆ ದೇವರು ಆಶೀರ್ವಾದ ಮತ್ತು ಅವರ ತಂದೆ ತಾಯಿಯವರ ಅವರ ಪೂರ್ವಿಕರ ಆಶೀರ್ವಾದ ಬಲ ಚೆನ್ನಾಗಿದೆ. ಅವರ ಸ್ವಯಂ ಕೃಷಿ ಕಷ್ಟ. UPSC ಅಂದರೆ ಅದು ಸಾಮಾನ್ಯ ಇದಲ್ಲ, ಒಂದು ತಪಸ್ಸು ಇದ್ದಂಗೆ. ಅದರ ಹಿಂದೆ 50% ಪೇರೆಂಟ್ಸ್ ಸಹಕಾರನೂ ಇರಬೇಕು. ಯಾಕಂದರೆ ಪೇರೆಂಟ್ಸ್ ಒಂದೊಂದ್ಸಲ ಒತ್ತಡ ಮಾಡ್ತಿರ್ತಾರೆ, ನೀವು ಆ ಜಾಬ್ ಸಿಗ್ತದೆ ಅದಕ್ಕೆ ಹೋಗ್ಬೋದಲ್ಲ, ಇದಕ್ಕೆ ಹೋಗ್ಬೋದಲ್ಲ ಅಂದರೆ ನಮ್ಮ ಮೈಂಡು ಡೈವರ್ಟ್ ಆಗ್ತದೆ. ಅದೇನು ಇಲ್ಲದೆ ನಮ್ಮ ಪ್ರಕಾಶ್ 100% ಈ ವರುಣ್ಗೆ ಫ್ರೀ ಕೊಟ್ಟಿದ್ದಾರೆ. ಅದಕ್ಕೆ ಅವರ ತಾಯಿ ಪ್ರೋತ್ಸಾಹನೂ ಇದೆ, ಅವರ ಸಿಸ್ಟರ್ ಕೋಆಪರೇಷನ್ ಇದೆ. ಇವೆಲ್ಲದರಿಂದ ಒಳ್ಳೆ ಪೊಸಿಷನ್ ಬಂದಿದೆ. ನಾನು ಒಂದೊಂದ್ಸಲ ನಾಗೇಶ್ ಸಾಹೇಬ್ರು ನೋಡಿ ಅಂದ್ಕೊಳ್ತಿದ್ದೆ. ನಾಗೇಶ್ ಸಾಹೇಬರು ಅಷ್ಟೇ ಇದರಿಂದ ರೂರಲ್ ಏರಿಯಾದಿಂದ ಬಂದು ಒಳ್ಳೆ ಪೊಸಿಷನ್ ಬಂದಿದ್ದಾರೆ. ನಮ್ಮ ಹೈರಾರ್ಕಿಯಲ್ಲಿ ಇದು ಸಾಮಾನ್ಯ ಪೊಸಿಷನ್ ಅಲ್ಲ, DC ವರೆಗೂ ಹೋಗ್ಬೋದು. IPS ಆದರೆ IPS ಆಗಲಿ, IAS ಆಗಲಿ, IFS ಆಗಲಿ ಇಡೀ ಇಂಡಿಯಾಗೆ ರೆಪ್ರೆಸೆಂಟೆಡ್ ಮಾಡುವಂಥ ಹುದ್ದೆ ಸಿಕ್ಕಿದೆ. ಅದಕ್ಕೆ ನಮ್ಮ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಇದನ್ನು ಇನ್ಸ್ಪಿರೇಷನ್ ತಗೊಂಡು ಮಿಕ್ಕಿರೋ ಮಕ್ಕಳು ಸಹ, ಸ್ಪೆಷಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ನೌಕರರ ಮಕ್ಕಳು ಇದೇ ರೀತಿ ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸಬೇಕಂತ ನಾನು ಈ ಮೂಲಕ ಸಜೆಸ್ಟ್ ಮಾಡ್ತಿದ್ದೀನಿ. ಇದಕ್ಕೆ ನಮಗೆ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅವರು ಮತ್ತು ಅವ್ರ ಪೇರೆಂಟ್ಸು, ಅವ್ರ ಸಿಸ್ಟರು, ಅವರು ಮತ್ತು ರಿಲೇಟಿವ್ಸು ಎಲ್ಲರಿಗೂ ಸಹ ನನ್ನ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನನಗೆ ಸ್ಫೂರ್ತಿ ನಮ್ಮ DSP ಸಾಹೇಬರು, ನಮ್ಮ ಕಣ್ಣು ಮುಂದೆ ರಮೇಶ್ ಸರ್ ಅಂತ, ಅವರೇ ಸ್ಫೂರ್ತಿ ನನಗೆ. ಇಲ್ಲಿ ಸುಮಾರು ಒಂದು 28 ವರ್ಷದಿಂದ ಪ್ರೋಗ್ರಾಮ್ ಮಾಡಿದ್ರು ನಮ್ಮ ಹಳೆ DSP ಆಫೀಸರ್. ಅದೆಲ್ಲ ನಮ್ಮ ಪೊಲೀಸ್ ಮಕ್ಕಳಿಗೆ ಸನ್ಮಾನ ಮಾಡಿ ನನಗೆ ನೀವು ಒಂದು ಟೈಮ್ ಒಂದು ಅರ್ಧ ಗಂಟೆ ನಿಮ್ಮ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಮಾತಾಡ್ರಿ, ಮಕ್ಕಳು ಏನು ಮಾಡ್ತಾರೆ ತಿಳ್ಕೊಳ್ಳಿ ಅಂತ. ನನಗೆ ಅವಾಗೇ ಗುರಿ, ನನ್ನ ಮಗನಿಗೆ ಡಾಕ್ಟ್ರು ಮಾಡಬೇಕು ಅಂತ ಆಸೆ. ಅದೇ ಥರ ಓದ್ದ ನನ್ನ ಮಗ ಡಾಕ್ಟ್ರು ಆದ. ಅವನ ಕನಸು ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ಕೇಳ್ದ 2022ರಲ್ಲಿ. ನನಗೆ 2 ವರ್ಷ ಮಾತಾಡ್ಕೊಳಪ್ಪ, ನಾನು ಮಾಡ್ತೀನಿ, ನಾನು ಇನ್ನೇನು ಮಾತಾಡ್ತೀನಿ, ಓಕೆ ಮಾಡಿ ನನಗೆ. ಅದೇ ಥರ ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಆಯಿತು. ನನ್ನ ಪ್ರಿಲಿಮ್ಸ್ ಆದಾಗ ತುಂಬ ಖುಷಿ ಆಯಿತು, ನನ್ನ ಮಗ ಮಾಡ್ತಾನೆ ಅಂತ. ಆಮೇಲೆ 2ನೇ ಅಟೆಂಪ್ಟ್ ಆಗಲಿಲ್ಲ, ನಾವು ಬೇಜಾರು ಪಡಲಿಲ್ಲ, ಆಯ್ತು ಮಾಡ್ತಾನೆ. 3rd ಅಟೆಂಪ್ಟ್ ಪ್ರಿಲಿಮ್ಸು ಮೈನ್ಸ್ ಎಲ್ಲ ಆಯಿತು. ತುಂಬ ಖುಷಿ ಆಯಿತು. ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಗೌರವ ತಂದವನೇ. ಅದರಲ್ಲೂ ನಮ್ಮ ಚಿಂತಾಮಣಿಗೆ ತುಂಬ ಗೌರವ ತಂದವನೇ. ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ, ದೇವರ ಆಶೀರ್ವಾದ ಆಗಿದೆ. ಇಷ್ಟಂತ ಹೇಳೋಕ್ಕೆ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನೋಡ್ಕೊಂಡಿದ್ದಾರೆ. ಅವನು ಅದೇ ರೀತಿ ಕಷ್ಟಪಟ್ಟು ದೇಶಕ್ಕೆ, ರಾಜ್ಯಕ್ಕೆ, ಎಲ್ಲ ಪೊಲೀಸ್ ಇಲಾಖೆಗೂ ಹೆಸರು ತರಲಿ ಅನ್ನೋದು ನನ್ನ ಆಸೆ. ಹಾಗೆ ನಡ್ಕೊಳ್ಳಿ ಅನ್ನೋದು ನಮ್ಮ ಆಸೆ. ನಮಸ್ಕಾರ. ನಾನು ಆ್ಯಕ್ಚುಲಿ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಒಂದು 3 years ಎಷ್ಟು ಕಷ್ಟಪಟ್ಟಿದ್ದಾನೆ, ಎಷ್ಟು ಅವರ್ಸ್ ಓದ್ತಿದ್ದ ಅಂತ. ಆ್ಯಂಡ್ ಫಸ್ಟ್ ಅಟೆಂಪ್ಟ್ ನಾನು ಆಗಲಿಲ್ಲ, ಅದನ್ನು ಅವ್ನು ಎಷ್ಟು ಆಗಲಿಲ್ಲ ಅಂತ ಕೂಡ ಅವ್ನು ಬೇಜಾರಾಗಿ ಕೂತ್ಕೊಂಡಿರಲಿಲ್ಲ. ಅಷ್ಟೇ ಸಪೋರ್ಟ್ ಮನೆಯವರು ಮಾಡಿದ್ರು. ಅಷ್ಟೇ ಕಷ್ಟಪಟ್ಟು ಫಸ್ಟ್ ಅಟೆಂಪ್ಟ್ ಆಗಿಲ್ಲ, ಸೆಕೆಂಡ್ ಅಟೆಂಪ್ಟ್ ಆದರೂ ಮಾಡಲೇಬೇಕು, ಫ್ಯಾಮಿಲಿ ಒಂದು ಗೌರವ ನಡೆಸಬೇಕು, ನಮಗೋಸ್ಕರ ಅಂತಾನೆ ಜಾಸ್ತಿ ಮಾಡಿದ್ದು. ಸೊ ಅವನಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾನೆ, ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದ್ದಾನೆ. ಮನೆ ಮಾಡ್ಕೊಂಡು ಇರ್ತಿದ್ರಿ, ಸೊ ಅವ್ನ ಜೊತೆಲೇ ಇರ್ತಿದ್ದೆ. ಅವ್ನಿಗೆ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಡ್ತಿದ್ದೆ. ಆ್ಯಂಡ್ ಆಲ್ಸೋ ಸಪೋರ್ಟ್ ಸಹ ನನಗೂ ಕೊಟ್ಟಿದ್ದಾರೆ, ನಾನು ಅವ್ನು ಕೊಟ್ಟಿದ್ದೆ. ಮೊದಲನೇದಾಗಿ DSP ಮುರಳೀಧರ್ ಸರ್ಗೆ ತುಂಬ ಥ್ಯಾಂಕ್ಸು. ಅವರು ಇವತ್ತೇ ಅಲ್ಲ, ನಮಗೆ ಇಂಟರ್ವ್ಯೂ ಟೈಮಲ್ಲಿ ಸಿಕ್ಕಿದ್ದು. ತುಂಬ ಕಂಗ್ರ್ಯಾಚುಲೇಟ್ ಮಾಡಿ, ಪಕ್ಕ ಆಗೇ ಆಗುತ್ತೆ, 100% ಆಗುತ್ತೆ ಅಂತ ಯಾವಾಗಲೂ ಸಿಕ್ಕರು ಹೇಳ್ತಾಯಿದ್ರು. ಅವ್ರಿಗೆ ಫಸ್ಟ್ ಆಫ್ ಆಲ್ ನನ್ನ ಕರೆದು ಇಷ್ಟು ಎಲ್ಲ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಈಗ ಬಂದಿರೋ ಎಲ್ಲರೂ ಎಲ್ಲ ಸಬ್ ಇನ್ಸ್ಪೆಕ್ಟರು, CPI ಎಲ್ಲರೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸು. ಒಂಥರ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಜನ IPS ಆಫೀಸರ್ಸ್ ಕಾಲ್ ಮಾಡ್ತಿದ್ದಾರೆ, ನನಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ, ಎಲ್ಲ ನೀವೆಲ್ಲ ಪೊಲೀಸ್ ಫ್ಯಾಮಿಲಿ ಅಂತ. ಯಾರು ನೀವು ಪೊಲೀಸ್ ಮಗ ಅಂತ ಹೇಳ್ತಿದ್ದಾರೆ, ನಮ್ಮ ಫ್ಯಾಮಿಲಿ ಅಂತಲೇ ಹೇಳ್ತಿದ್ದಾರೆ. ಸೊ ಎಲ್ಲರೂ ಅವ್ರ ಕುಟುಂಬದವರು ಒಬ್ಬನಾಗಿ ನೋಡ್ತಾ ಇದ್ದಾರೆ, ಅವರೇ ಖುಷಿಪಟ್ಟು ಕಾಲ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ನಾನು ಎಲ್ಲರೂ ನನ್ನ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಒಂಥರ ತುಂಬ ಖುಷಿ ಸಂದರ್ಭ. ಯಾಕಂದರೆ ನಮ್ಮಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು, ಇವಾಗ ASI ಆಗಿದ್ದಾರೆ.
ನಮಗೂ ಒಂಥರ ನಮ್ಮಪ್ಪ ಎಲ್ಲರೂ ಎಲ್ಲ ಸೀನಿಯರ್ಸು ಕಾಲ್ ಮಾಡಿ ಇದು ಮಾಡ್ತಾರೆ. ನಮಗೂ ಒಂಥರ ತುಂಬ ಖುಷಿ ಆಗ್ತದೆ. ಅವರು ಯಾಕಂದರೆ ಅವರು ಇಷ್ಟು ದಿನ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೊ ಇದು ಎಲ್ಲ ಅವರು ಮಾಡಿರೋ ಒಳ್ಳೆ ಕೆಲಸಗಳೆಲ್ಲ ನಮಗೆ ಬಂದಂಗಿದೆ ಇದು. ಸೊ ಅದೆಲ್ಲ ರಿಟರ್ನ್ ನಮ್ಗೆ ಸಿಗ್ತಾಯಿದೆ, ಗುಡ್ ಕರ್ಮ ಅಂತಾರಲ್ಲ ಅದೆಲ್ಲ ನಮ್ಗೆ ಸಿಗ್ತಾಯಿದೆ. ಸೊ ನಮ್ಮ ಅಪ್ಪ ನಮ್ಮ ಅಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗ ಎಲ್ಲರೂ ಬಂದಿದ್ದೀರ ಪೊಲೀಸವರು. ಸೊ ನಾನು ಒಂದೇ ಒಂದು ಮಾತು, ನಾನು ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ಬಟ್ ಒಂದೇ ಒಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮೆಲ್ಲ ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಯಾಕಂದರೆ ನಿನ್ನೆ ಒಬ್ಬರು DCP ಅಕ್ಷಯ್ ಸರ್ ಅಂತ ಮಾಡಿದ್ರು, ಬೆಂಗಳೂರು ಕ್ರೈಮಲ್ಲಿ ಇದ್ದಾರೆ ಅವರು. ಅವ್ರು ಅದೇ ಹೇಳ್ತಾಯಿದ್ರು, ಪೊಲೀಸವ್ರ ಮಕ್ಕಳು ಯಾರು ಓದಲ್ಲಪ್ಪ, ಪೊಲೀಸವ್ರ ಮಕ್ಕಳು ತುಂಬ ಓದೋದು ಕಡಿಮೆ ಇದ್ದಾರೆ. ಸೊ ನೀನು ಮಾಡಿದ ತಕ್ಷಣ ಅವರೇ ಗ್ರೂಪಲ್ಲಿ ಹಾಕಿದ್ದಾರೆ ಅಂತ ಅವರೇ ಕಾಲ್ ಮಾಡಿ ನನಗೆ ತುಂಬ ಖುಷಿ ಆಯಿತು. ಅವ್ರಿಗೂ ನನಗೆ ಟಚ್ ಇಲ್ಲ, ನಮ್ಮ ಅಪ್ಪಗೂ ಪರಿಚಯ ಇಲ್ಲ ಅವರು, ಬಟ್ ಅವರೇ ನನಗೆ ಗೊತ್ತಿಲ್ಲ ಅಂದ್ರೂ ಅವ್ರು ಕಾಲ್ ಮಾಡಿ ಹೇಳಿದ್ದಾರೆ. ಯಾಕಂದರೆ ಅವ್ರಿಗೊಂಥರ ಖುಷಿ, ಪೊಲೀಸವ್ರ ಮಕ್ಕಳಿಂದ ಆಗಿದ್ದಾರೆ ಅಂತ. ಸೊ ಯಾರೇ ಆದರೂ ನೀವು ದಯವಿಟ್ಟು ಮಕ್ಕಳಿಗೆ ಚೆನ್ನಾಗಿ ಓದಿಸಿ. ಬೇರೆ ಏನೂ ನಮ್ಗೆ ಆಸ್ತಿ ಇರಲ್ಲ ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ. ಸೊ ಮಕ್ಕಳೇ ಆಸ್ತಿ. ಸೊ ಅವ್ರು ಮಾಡಿದಾಗ ಅವ್ರು ಒಳ್ಳೆ ದಾರಿಯಲ್ಲಿ ನಡೆದ್ರೇ ತಂದೆ ತಾಯಿಗೆ ಒಂದು ದೊಡ್ಡ ಖುಷಿ. ಸೊ ನೀವೆಲ್ಲರೂ ಅದೊಂದು ಮಾಡಿಸಿ ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟು. ಮತ್ತು ನಾನು ಈಗ ಒಂದು IPS ಅಧಿಕಾರಿ ಆಗಿರೋದಕ್ಕಿಂತ ನಾನೊಬ್ಬ ಪೊಲೀಸ್ ಫ್ಯಾಮಿಲಿ ಮೆಂಬರ್. ಅದು ನಾನು ಯಾವತ್ತೂ ಮರ್ತಿಲ್ಲ. ನಾನು ಕೊಪ್ಪಳದಲ್ಲಿ ಡಾಕ್ಟ್ರ್ ಮಾಡಬೇಕಂದ್ರೂ ನಾನು ಅಲ್ಲೇ ಯಾರೋ ಪೊಲೀಸವ್ರು ನಮ್ಮ ಹಾಸ್ಪಿಟ್ಲಿಗೆ ಬಂದಾಗೂ ನಾನು ಮಾತಾಡಿ ಹೇಳ್ತಾಯಿದ್ದೆ ಅವ್ರ ಹತ್ರನೂ, ಸರ್ ನಮ್ಮ ಅಪ್ಪನೂ ಹಿಂಗೆ ಪೊಲೀಸ್ ಇದ್ದಾರೆ ಅಂತ. ಅವರೆಲ್ಲ ಖುಷಿಪಟ್ಟು ಮಾತಾಡ್ತಾಯಿದ್ರು. ಎಲ್ಲರಿಗೂ ಒಂಥರ ಖುಷಿ. ನಾನು ಡಾಕ್ಟ್ರ್ ಆದಾಗೆ ತುಂಬ ಖುಷಿ ಇತ್ತು. ಹೌದಾ ನಿಮ್ಮ ಡಾಕ್ಟ್ರ್, ನಿಮ್ಮಪ್ಪ ಪೊಲೀಸಲ್ಲಿದ್ದಾರೆ ಅಂದರೆ ಒಂಥರ ಖುಷಿಪಟ್ಟು ಮಾತಾಡ್ತಾಯಿದ್ರು. ಸೊ ನಾನು ನಿಮ್ಮ ಮಕ್ಕಳಾಗಲಿ ಯಾರಾಗಲಿ ಎಷ್ಟೇನು ಸಹಾಯ ಮಾಡಬೇಕು ನಾನು ಮಾಡ್ತೀನಿ. ನೆಕ್ಸ್ಟ್ ಮುಂದೆ ಏನಾದರೂ ಗೈಡೆನ್ಸ್ ಆದರೂ ಕೊಡ್ತೀನಿ. ದಯವಿಟ್ಟು ನೀವು ಅವ್ರ ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿ, ನಿಮ್ಮ ಫ್ಯಾಮಿಲಿಯೆಲ್ಲ ಚೆನ್ನಾಗಿ ಓದಿಸಿ. ಒಂದು ನಾವು ಪೊಲೀಸ್ IPS ಅನ್ನೋದಕ್ಕೆ ನಾನು ಪೊಲೀಸ್ ಫ್ಯಾಮಿಲಿ ಮೆಂಬರ್ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಅದರಿಂದ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.